ಈ ಪ್ರಾಸೆಸ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ಇದು ಯಾವ ಎಲೆ ನಮ್ಮ ಇದು? ನಿಂಬೆ ಎಲೆ. ನಿಂಬೆ ಎಲೆಯಿಂದ ಸೊಳ್ಳೆ ನಿಯಂತ್ರಣ ಸಾಧ್ಯನಾ? ಹೇಗೆ? ಹೇಗೆ ಅಂತಂದ್ರೆ ಈಗ ಒಂದು ಇದು ಮಾಡಬೇಕಪ್ಪ ಅಂತಂದ್ರೆ ಒಂದು ಸ್ಟೀಲ್ ಪಾತ್ರೆ ಇದೆ. ಈ ಸ್ಟೀಲ್ ಪಾತ್ರೆಯಲ್ಲಿ ಒಂದು 60 ವೋಲ್ಟ್ ಬಲ್ಬನ್ನ ಹಾಕಿದ್ದೀವಿ. ಓಕೆ. ಅದ್ರ ಮೇಲೆ ಒಂದು ಅದಕ್ಕಿಂತ ಸಣ್ಣಗಾಗುತ್ತೆ ಇನ್ನೊಂದು ಸ್ಟೀಲ್ ಪಾತ್ರೆ. ಆ ಸ್ಟೀಲ್ ಪಾತ್ರೆ ಸುತ್ತಲೂ ಗೋಲ್ಗಳನ್ನ ಹಾಕಿ ಇವಾಗ ಈ ನಿಂಬೆ ರಸವನ್ನ ಇದ್ರೊಳಗೆ ಹಾಕ್ಬೇಕು. ಓ, ನಿಂಬೆ ಎಲೆಯ ರಸ. ಎಲೆಯ ರಸ ಆಯ್ತು. ಇದ್ರೊಳಗೆ ಹಾಕ್ಬೇಕು. ಆಮೇಲೆ ಈ ಬಲ್ಬ್ಗೆ ಈ ವೋಲ್ಟ್ ಬಲ್ಬ್ ಒಂದು ಸ್ವಿಚ್ ಕನೆಕ್ಷನ್. ಸರಿ. ಆಮೇಲೆ ಸ್ವಿಚ್ ಆನ್ ಮಾಡಿದ್ರೆ ಈ ವೋಲ್ಟ್ ಬಲ್ಬ್ ಇದೆಯಲ್ಲ ಇದು ಶಾಖದಿಂದ ಇಲ್ಲ ಹಾಕಿರ್ತಕ್ಕಂಥ ರಸ ಬಾಷ್ಪಗೊಳ್ಳುತ್ತೆ. ಬಾಷ್ಪಗೊಂಡು ಇಲ್ಲಿ ಇದು ಹೋಲ್ ಹಾಕಿದೀವಲ್ಲ ಈ ಹೋಲ್ಗಳು ಹೊರಗಡೆ ಬರುತ್ತೆ. ಈ ಹೋಲ್ ಇದು ಯಾವ ಎಲೆ ಇದು? ಇದು ಪುದೀನ ಇಂದನೂ ಮಾಡ್ಬೋದಾ? ಯಾಕೆ ಮಾಡಲಿಲ್ಲ ಎಲ್ಲ ಎಲೆಗಳನ್ನ ಮಾಡ್ಬೋದು. ಯಾಕಂತಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಇದು ಧಾನ್ಯಗಳನ್ನ ಯಾವುದೇ ಹತ್ತಬಾರ್ದು ಕೆಡಬಾರ್ದು ಅಂತ ಅರಿಶಿನ ಪುಡಿ ಈ ತರ ಈ ಬೇವಿನ ಎಲೆ ಹಾಕಿ ಇಡ್ತಿದ್ರು. ಮತ್ತೆ ಇವುಗಳಲ್ಲಿ ಬೇವ ಇದು